ಹಿಂಗೆ ಮಾಡು ಏನು ಮಾಡು ಇದನ್ನ ತಿಂದಿದ್ದಾದ್ಮೇಲೆ ಬದುಕ್ತೀವ ನಾವು. ಅಯ್ಯೋ ಫೈನಲ್ ಆನಿಯನ್ ಹಾಕೋದು ನೋಡಿ ಫ್ರೆಂಡ್ಸ್, ಈ ಥರ ಆಯಿಲ್ ಎಲ್ಲ ಬಿಡ್ತಿದ್ದಾರೆ. ನಾನು ಡಿಸ್ಕ್ಲೈಮರ್ ಇವಾಗ ಕೊಡ್ತಿದ್ದೀನಿ. ಈ ಚಿಕನ್ ತಿಂದು ಇನ್ ಕೇಸ್ ನಾನು ನಾಳೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಅದೇನೇನಾದರೂ ಆಗೋಯ್ತು ಅಂದರೆ ಸಸ್ಪೆಕ್ಟ್ ಬಂದು ಇವರೇ ಮೈನ್ ಸಸ್ಪೆಕ್ಟು. ಅವ್ರು ಮಾತ್ರ ಚಿಕನ್ ತಿಂತಾ ಇರೋದು. ನಾನು ವಿಕ್ಟಿಮ್, ನಾನು ಈಗಲೇ ಹೇಳಿದ್ದೀನಿ. ಎಲ್ಲರೂ ನೋಡಿಕೊಂಡು ಹುಷಾರಾಗಿರಿ. ಇನ್ ಕೇಸ್ ನನಗೆ ಏನಾದರೂ ಆಗುತ್ತೆ ನೀವು ರೈಸ್ ಮಾಡಬೇಕು. ಓಕೆ, ಇವತ್ತು ನಾನು ಕೋವಿ ಇಬ್ಬರು ಸೇರಿ ಬಿರಿಯಾನಿ ಅಲ್ಲ ಚಿಕನ್ ಫ್ರೈ ಏನೋ ಮಾಡ್ತಾಯಿದ್ದೀವಿ. ಅವಳು ಯೂಟ್ಯೂಬ್ ನೋಡ್ಕೊಂಡು ಚಿಕನ್ ಮಾಡ್ತಿದ್ದಾಳೆ ಇವತ್ತು. ಸೊ ಅದಕ್ಕೆ ಏನೇನೆಲ್ಲ ಬೇಕು ಹೋಗಿ ನಾನು ತರ್ತೀನಿ. ನಾನು ಆಮೇಲೆ ನಮ್ಮ ಅಕ್ಕ ಮಗ ಒಬ್ಬ ಇದ್ದಾನೆ. ನಾವಿಬ್ಬರು ಹೋಗ್ಬಿಟ್ಟು ಚಿಕನ್, ಮೊಸರು, ಆಮೇಲೆ ಹಸಿಮೆಣ್ಸಿನ್ಕಾಯಿ ಏನು ಬೇಕೋ ಎಲ್ಲ ಬಂದು ಇವತ್ತು ಯೂಟ್ಯೂಬ್ ನೋಡಿ ಚಿಕನ್ ಮಾಡ್ತೀವಿ. ಚಿಕನ್ ತರಬೇಕಂದ್ರೆ ಇನ್ನೊಬ್ರು ಬೇಕಲ್ಲ ಕ್ಯಾಮ್ರಾ ಇಟ್ಕೊಳಕ್ಕೆ. ಏಯ್ ಬಾರೋ ಇಲ್ಲಿ ಒಳಗೆ ಬಾರೋ. ಸೊ ಇವರೇ ನಮ್ಮ ಪಾರ್ಟ್ನರ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವಂತನ ನೋಡಿದ್ರೆ ಹೆಲ್ಪ್ ಮಾಡ್ತಾರೆ ಇವತ್ತು ನಮಗೆ. ಚಿಕನ್ ಎಲ್ಲ ಇವರೇ ಇಟ್ಕೊಳ್ಳೋದ್ರಿಂದ ಗಾಡೀಲಿ ಹೋಗೋಣ. ಬಾರ್ ಚಿಕನ್ ಇಸ್ಕೊಂಡಿದ್ದಾಯ್ತು ನೋಡಿ, ಇಲ್ಲಿ ಇಟ್ಕೊಂಡಿದ್ದಾನೆ. ಏಯ್ ಹೇಳೋ ಕರೆಕ್ಟಾಗ ಒಳ್ಳೇದು ಮಾಡ್ತದ ಇಸ್ಕೊಂಡು ಹಿಂಗೆ ಬರ್ಬೇಕು. ಹಾಂ, ಮೊಸರು ಇಸ್ಕೊಂಡ್ವಿ ಅಂತ ಹೇಳು. ಮೊಸರು ತೋರಿಸು, ದೊಡ್ಡ ಪ್ಯಾಕೆಟ್ ಮೊಸರು. ನಿನ್ ಜನ್ಮಕ್ಕೆ ಹೋಗೋ ಎಲ್ಲ ಐತೆ. ಇವಾಗ ಪವಿತ್ರ ಕೊಟ್ಬಿಟ್ಟು ನಾವು ಚಿಕನ್ ಅಡುಗೆ ಮಾಡಿಸ್ತೀವಿ. ಸೊ ನೋಡಿ, ಫಸ್ಟ್ ಏನು ಮಾಡಬೇಕಂದ್ರೆ ಈರುಳ್ಳಿನ ಈ ಥರ ಫುಲ್ ಫ್ರೈ ಮಾಡಬೇಕು. ಡೀಪ್ ಫ್ರೈ ತಾನೇ ಇದು. ಡೀಪ್ ಫ್ರೈ ಮಾಡಿ ಹಿಂಗೆ ಹಾಕೋಬಿಡ್ಬೇಕು. ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಫ್ರೈ ರೆಡಿ ತಾನೆ. ಫ್ರೈ ಚುಕ್ಕ, ಹಾಂ ಚುಕ್ಕ ರೆಡಿ. ಚುಕ್ಕ ನೋಡಿ, ಚಿಕನ್ ಎಲ್ಲ ತಪ್ಪಲೆಗೆ ಹಾಕ್ಬಿಟ್ಟಿದ್ದೀವಿ. ಇದು ನಿಮಗೆ ಕೋಟು ನೀರು ನೋಡಿ ಫ್ರೆಂಡ್ಸ್, ಯಾರಾದರೂ ಚಿಕನ್ ಮಾಡ್ತೀನಿ ಅಂದರೆ ಅವ್ರ ಕೈಲೇ ಅರ್ಧ ಕೆಲಸ ಮುಗಿಸ್ಕೊಬಿಡ್ಬೇಕು. ಆಗಲೇ ನಮಗೆ ಈಸಿ ಆಗೋದು ಟಾಸ್ಕು. ಸೊಳ್ಳಿದಾದ್ಮೇಲೆ ಏನೋ ಅರ್ಶಿನ ಹಾಕ್ಬೇಕಾ? ಚೂರು ಅರಿಶಿನ. ಅರ್ಶಿನ ಹಾಕೊಂಡ್ರೆ ಏನಕ್ಕೆ ಅರ್ಶಿನ ಹಾಕೋದು? ಸ್ಮೆಲ್ ಬರ್ದಿರ ಕೌಸು, ಅವಳಿಗೆ ಗೊತ್ತಿಲ್ಲ. ಅದೇ ನೋಡಿ, ಇಷ್ಟ ಹಾಕೊಳ್ಳಿ ಅರ್ಶಿನ ಕ್ವಾಂಟಿಟಿ. ನಾವು ಇಸ್ಕೊಂಡ್ರದ್ದು ಬಂದು ಗಟ್ಟಿ ಚಿಕನ್, ಗಟ್ಟಿಗಳು ತಾನೆ. ಗಟ್ಟಿ ಚಿಕನ್ ಆಗಿರೋದ್ರಿಂದ ಅಂತ ಕುಕ್ಕರಲ್ಲಿ ಅದನ್ನ ಹಾಕ್ಬಿಟ್ಟು 2 ವಿಸಲ್ 3 ವಿಸಲ್ ಬಿಡಬೇಕು. ಚಿಕನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಮೊಸರಾಗಿರೋ ಚಿಕನ್ನ ಇದಕ್ಕೆ ಹಾಕ್ಬಿಟ್ಟು ಬೇಯಿಸ್ಬೇಕಷ್ಟೇ. 2 ವಿಸಲ್ 3 ವಿಸಲ್ ಬಿಡಿ, ಫುಲ್ಲು ಸಾಂಬಾರು ಥರ ಆಗ್ಬಿಡುತ್ತೆ. ಆಮೇಲೆ ಫ್ರೈ ಮಾಡಿ. ಗರಂ ಮಸಾಲ 1 ಸ್ಪೂನ್, ಆ್ಯಂಡ್ ಧನಿಯಾ ಪೌಡರ್ 1 ಸ್ಪೂನ್, 2 ಸ್ಪೂನ್. ಆ ಸ್ಪೂನೇ ಇಲ್ಲ ಅಲ್ಲಿ, ಸ್ಪೂನ್ ಅಂದೆ. ಯಪ್ಪ ಸ್ವಾಮಿ. ವಾಟ್ ಇಸ್ ದಿಸ್? ಚಿಕನ್ ಮಸಾಲ 1 ಸ್ಪೂನ್. ಮಸಾಲ ವಾಸನೆ ನೋ, ಖಾರದ ಪುಡಿ ವಾಸನೆ ಬರ್ತಾಯಿದೆ. ಚಿಕನ್ ಹಾಕ್ತಾ ಇದ್ದಾರೆ ನೋಡಿ. ಚಿಕನ್ನ ಹಾಕಿದ್ದಾಯ್ತು. ಉಪ್ಪು ಆವಾಗ ಹಾಕ್ದೆ ಅಲ್ಲ? ಎಸ್, ಕರೆಕ್ಟ್. ನೆಕ್ಸ್ಟ್ ಮಿಕ್ಸ್ ಮಾಡ್ಬೇಕದನ್ನ. ಮಿಕ್ಸಿಂಗ್ ಆ್ಯಂಡ್ 1 ಗ್ಲಾಸ್ ವಾಟರ್. ಬೋರ್ ಆಗುತ್ತೆ ನಿಮಗೆ. ನಾನು ಫುಲ್ಲು ಫೈನಲ್ ಎಲ್ಲ ಮಾಡಿದ್ದಾದ್ಮೇಲೆ ಹೆಂಗೈತೆ ಅಂತ ತೋರಿಸ್ತೀನಿ ನಿಮಗೆ. ಅದು ನೋಡಿದ ತಕ್ಷಣ ನಿಮ್ಗೆ ಏನು ಅನಿಸ್ತು, ತಿನ್ನಬೇಕು ಅನಿಸ್ತಾ ಇಲ್ಲ ಏನು ಅನಿಸ್ತು ಅಂತ ನೀವು ಮರಿದಿರ ಕಮೆಂಟ್ ಮಾಡಬೇಕು. ಓಕೆ, ಲಾಸ್ಟಲ್ಲಿ ಇನ್ನೇನು ಆಯಿಲ್ ಬಿಟ್ಟಿದೆ ಚಿಕನ್ ಅನ್ನೋವಾಗ ಈ ಆನಿಯನ್ಸ್ ಎಲ್ಲ ಹಾಕ್ಕೋಬೇಕು. ಆವಾಗ ಗ್ರೇವಿ ಇನ್ನೂ ತಿಕ್ಕಾಗುತ್ತೆ ಮತ್ತು ಟೇಸ್ಟ್ ಇನ್ನೂ ಡಿಫ್ರೆಂಟ್ ಬರುತ್ತೆ ಆನಿಯನ್ ಹಾಕಿದ್ಮೇಲೆ.
ಅಷ್ಟೇನಾ? ಮುಗೀತಾ? ಮುಗೀತು. ಚೆನ್ನಾಗೈತಾ? ನಿಮ್ಮ ಬಾಯಲ್ಲಿ ಮೌತ್ ವಾಟರಿಂಗ್ ಆಗುತ್ತಾ? ಇಲ್ಲ ಏನಾಗುತ್ತೆ ಹೇಳಿ. ಸರಿ, ಇಂಟರ್ವ್ಯೂ ಇರ್ತೀನಿ ಇವಾಗ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಳಿ ಕುಕ್ ಮಾಡ್ಬೇಕಾದ್ರೆ. ಚೆನ್ನಾಗೇ ಇತ್ತು. ಇಲ್ಲಿ ನೋಡಿ ಕ್ಯಾಮ್ರಾ ನೋಡಿ. ಹಾಂ, ಚೆನ್ನಾಗೇ ಇತ್ತು. ಟೇಸ್ಟ್ ಹೆಂಗೆ ಬರುತ್ತೋ ಗೊತ್ತಿಲ್ಲ, ನೋಡೋಕೆ ಚೆನ್ನಾಗೇ ಇದೆ. ತಿನ್ನೋದು ಹೆಂಗೆ ಅಂತ ಗೊತ್ತಿಲ್ಲ. ಇದನ್ನ ತಿಂದಿದ್ದಾದ್ಮೇಲೆ ಬದುಕ್ತೀವ ನಾವು? 50-50. ಅಯ್ಯೋ, ಈ ಥರ ಕಷ್ಟಪಟ್ಟು ಯಾರಾದ್ರೂ ಅಡುಗೆ ಮಾಡ್ಬೇಕಾದ್ರೆ ಹಾಳು ಮಾಡೋದು ಹೆಂಗೆ ಗೊತ್ತಾ? ಸ್ವಲ್ಪ ಕಲ್ಲು ಎತ್ಕೊಳ್ಳಿ, ಎತ್ಕೊಂಡು ಹಂಗೆ ಹಾಕೋ ಥರ ಪ್ರ್ಯಾಂಕ್ ಮಾಡ್ಬಿಡಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅಷ್ಟು. ವಾವ್, ಫೋನ್ ಹಂಗೆ ಒಳಗೆ ಎತ್ಕೊಂಡಿದ್ದೀನಿ. ನೆಕ್ಸ್ಟ್ ನೀವು ಟೇಸ್ಟ್ ಮಾಡಿ ಹೇಳ್ಬೇಕು. ಓಕೆ, ಓಕೆ. ಹಿಂಗೆ ಮಾಡು. ಏನು ಮಾಡು. ಫೈನಲ್ ಲುಕ್ ಸೂಪರಾಗಿ ಬಂದೈತೆ, ಬಟ್ ಟೇಸ್ಟ್ ಹೆಂಗಂತ ಗೊತ್ತಿಲ್ಲ. ಬಾಣಲಿ ತೆಗೆದ್ರೆ ವಾವ್, ಚಿಕನ್ ಪೀಸ್ ಬ್ಯಾಗ್ ನನಗೆ ಗೊತ್ತಿಲ್ಲ. ಸೂಪರ್ ಸಕ್ಸಸ್ಫುಲ್ ಡಿಶ್. ಹಿಂಗೆ ಮಾರಿತು ಸೂಪರ್, ಹಿಂಗೆ ಮಾರಿಲ್ಲ ಸೂಪರ್.